ಹಲೋ, ನಮಸ್ತೆ. MK ಮ್ಯಾಥ್ಸ್‌ಗೆ ಸ್ವಾಗತ. ಸೊ ಈಗ 6 ಔಟ್ ಆಫ್ 9 ಕ್ವಶನ್ ಪ್ಲಾನರ್ ಇದು. ಸೊ ಈಗ 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವಶನ್ಸ್ ಬೋರ್ಡ್ ಎಕ್ಸಾಮಲ್ಲಿ ಸೆಕೆಂಡ್ PUC ಸ್ಟೂಡೆಂಟ್ಸು ನಿಮಗೆ ಡಿಫಿಕಲ್ಟ್ ಅನಿಸ್ತಾ ಇದ್ದರೆ ಸೊ ಈ ಪ್ಲ್ಯಾನ್ ನೀವು ವರ್ಕೌಟ್ ಮಾಡ್ಬೋದು, ಈ ಪ್ಲ್ಯಾನ್ ಯೂಸ್ ಮಾಡ್ಕೋಬೋದು. ಸೊ ಏನು 6 ಔಟ್ ಆಫ್ 9 ಕ್ವಶನ್ಸ್ ಪ್ಲ್ಯಾನ್ ಏನಂತಂದರೆ, ಸೊ ಈಗ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ 2 ಮಾರ್ಕ್ಸಲ್ಲಿ 9 ಕ್ವಶನ್ಸ್ ಇದ್ದಾವೆ. ಸೊ 3 ಮಾರ್ಕ್ಸಲ್ಲಿ 9 ಕ್ವಶನ್ಸ್ ಇದ್ದಾವೆ. ಸೊ 9 ಕ್ವಶನ್ಸಲ್ಲಿ ನಾವು ಬರಿಬೇಕಾಗಿರೋದು 6 ಕ್ವಶನ್ಸ್ ಅಟೆಂಪ್ಟ್ ಮಾಡಬೇಕು 9ಅಲ್ಲಿ. ಸೊ 3 ಚಾಯ್ಸ್ ಇದ್ದಾವೆ. ಸೊ ಈಗ ನಾವು ಪ್ಲ್ಯಾನ್ ಮಾಡಿ 6 ಕ್ವಶನ್ಸ್ ಯಾವ್ದು ಬರಿಬೇಕಂತ ಪ್ಲ್ಯಾನ್ ಮಾಡಿ ಇವಾಗಿಂದನೇ ಪ್ರಾಕ್ಟೀಸ್ ಮಾಡ್ತಾ ರಿವಿಷನ್ ಮಾಡ್ತಾ ಹೋದರೆ ಸೊ ನಾವು 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವಶನ್ಸಲ್ಲಿ ಸೊ ಈಸಿಯಾಗಿ ಸ್ಕೋರ್ ಗೇನ್ ಮಾಡ್ಬೋದು. ಸೊ ಟೋಟಲ್ 30 ಮಾರ್ಕ್ಸ್ ನಾವು ಗೇನ್ ಮಾಡ್ಬೋದಾಗುತ್ತೆ. ಸೊ 2 ಮಾರ್ಕ್ಸ್ 3 ಮಾರ್ಕ್ಸಲ್ಲಿ. ಸೊ ನಮ್ಮದು ಮ್ಯಾಥ್ಸ್ ಮಾರ್ಕ್ಸ್ ಹೋಗೋದೇ 2 ಮಾರ್ಕ್ಸ್ 3 ಮಾರ್ಕ್ಸಲ್ಲಿ. ಸೊ ಈಗ 6 ಔಟ್ ಆಫ್ 9 ಕ್ವಶನ್ 2 ಮಾರ್ಕ್ಸ್ ಅಬ್ಸರ್ವ್ ಮಾಡಿದರೆ 9 ಚಾಪ್ಟರ್ಸ್ ಬರ್ತಿದ್ದೀನಿ. ಸೊ 9 ಚಾಪ್ಟರ್ಸಿಂದ 2 ಮಾರ್ಕ್ಸ್ ಕ್ವಶನ್ ಫಿಕ್ಸ್ ಬರ್ತವೆ. ಸೊ ಇದರಲ್ಲಿ ನಾವು ಡಿಟರ್ಮಿನೆಂಟ್ಸನ್ನು ಫಿಕ್ಸ್ ಮಾಡಿದ್ದೀನಿ, ಫಿಕ್ಸ್ ಅಂತ ಬರ್ದಿದ್ದೀನಿ, ಅಬ್ಸರ್ವ್ ಮಾಡಿರಿ. ಸೊ ಇಲ್ಲಿ ವೆಕ್ಟರ್ ಆಲ್ಜಿಬ್ರಾನ ಫಿಕ್ಸ್ ಅಂತ ಬರ್ದಿದ್ದೀನಿ. ನೆಕ್ಸ್ಟ್ 3Dನ ಫಿಕ್ಸ್ ಅಂತ ಬರ್ದಿದ್ದೀನಿ, ಪ್ರೊಬ್ಯಾಬಿಲಿಟಿ ಫಿಕ್ಸ್ ಅಂತ ಬರ್ದಿದ್ದೀನಿ. ಸೊ ಅದೇ ಥರ 3 ಮಾರ್ಕ್ಸಲ್ಲಿ ಅಬ್ಸರ್ವ್ ಮಾಡಿದರೆ ರಿಲೇಷನ್ ಫಂಕ್ಷನ್ನು, ಮ್ಯಾಟ್ರಿಕ್ಸು, ಸೊ ವೆಕ್ಟರ್ ಆಲ್ಜಿಬ್ರಾ, 3D, ಪ್ರೊಬ್ಯಾಬಿಲಿಟಿ. ಸೊ ಇವಿಷ್ಟು ಚಾಪ್ಟರ್ಸು ಫಿಕ್ಸ್ ಅಂತ ಬರ್ದಿದ್ದೀನಿ. ಸೊ ಇಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದರೆ 3 ಮಾರ್ಕ್ಸಲ್ಲಿ 1, 2, 3, 4, 5. ಸೊ 5 ಕ್ವಶನ್ಸ್ ಫಿಕ್ಸ್ ಆಗ್ಬಿಟ್ಟು 5 ಕ್ವಶನ್ಸ್ ನಾವು ಬರಿಬೋದು. ಯಾಕೆ ಇವನ್ನ ಫಿಕ್ಸ್ ಮಾಡಿದ್ದೀನಿ ಅಂತಂದರೆ, ಸೊ ನಮಗೆ ಗೊತ್ತು ಈ ಚಾಪ್ಟರಿಂದ ಯಾವ ಟಾಪಿಕ್ ಬೇಸ್ಡ್ ಮೇಲೆ ಕ್ವಶನ್ಸ್ ಬರುತ್ತೆ ಅಂತ ನಮಗೆ ಐಡಿಯಾ ಇದೆ. ಸೊ ಹಂಗಾಗಿ ಫಿಕ್ಸ್ ಮಾಡಿದ್ದೀನಿ. ಸೇಮ್ ಇದೇ ಥರ ಡಿಟರ್ಮಿನೆಂಟ್ಸ್ ಗೊತ್ತು. ಸೊ ವೆಕ್ಟರ್ ಆಲ್ಜಿಬ್ರಾ, 3D, ಪ್ರೊಬ್ಯಾಬಿಲಿಟಿ. ಸೊ ಇವಿಷ್ಟು ಕಾನ್ಸೆಪ್ಟ್ಸ್, ಇವಿಷ್ಟು ಚಾಪ್ಟ್ರಲ್ಲಿ ಯಾವ ಕಾನ್ಸೆಪ್ಟ್ ಪ್ರಿಪೇರ್ ಆದರೆ ನಮಗೆ ಫಿಕ್ಸ್ ಕ್ವಶನ್ ಬರುತ್ತೆ ಅಂತ ಐಡಿಯಾ ಇದೆ. ಸೊ ಅದಕ್ಕೆ ಅವನ್ನೆಲ್ಲ ಫಿಕ್ಸ್ ಅಂತ ಬರ್ದಿದ್ದೀನಿ. ಸೊ ಇಲ್ಲಿ 1, 2, 3, 4 ಕ್ವಶನ್ಸ್ ಅಟೆಂಡ್ ಮಾಡ್ಬೋದು ನಾವು. ಇಲ್ಲಿ 5 ಕ್ವಶನ್ಸ್ ಅಟೆಂಡ್ ಮಾಡ್ಬೋದು. ಸೊ ಇಲ್ಲಿ ಲಾಸ್ಟ್ 3 ಚಾಪ್ಟರ್ಸ್ ಅಬ್ಸರ್ವ್ ಮಾಡಿದರೆ ಸೊ 2 ಮಾರ್ಕ್ಸು ಕವರ್ ಆಗುತ್ತೆ, 3 ಮಾರ್ಕ್ಸು ಕವರ್ ಆಗುತ್ತೆ. ಸೊ ಈಗ ನಮಗೆ ಉಳಿದಿರೋದು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್, ಕಂಟಿನ್ಯೂಟಿ, ಅಪ್ಲಿಕೇಶನ್ ಆಫ್ ಡೆರಿವೇಟಿವ್, ಇಂಟಿಗ್ರಲ್, ಡಿಫರೆನ್ಷಿಯಲ್ ಇಕ್ವೇಷನ್. ಇವು ಡೌಟ್ ನಮಗೆ. ಸೊ ಇವು ಏನಾಗ್ತಾವೋ ಹೇಳಕ್ಕೆ ಬರಲ್ಲ. ಸೊ ಇವನ್ನ ನಾವು ಲಾಸ್ಟ್ ಮೂಮೆಂಟಲ್ಲಿ ರಿವಿಷನ್ ಮಾಡಬೇಕು. ಲಾಸ್ಟ್ ಮೂಮೆಂಟಲ್ಲಿ ಎಲ್ಲ ಪ್ರಾಬ್ಲಮ್ಸ್ ಪ್ರಾಕ್ಟೀಸ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಈಗೇನು ಫಿಕ್ಸ್ ಅಂತ ಬರ್ತಿದ್ದೀನಲ್ಲ, ಈ ಪ್ರಾಬ್ಲಮ್ಸ್ನ ನಾವು ಖಂಡಿತವಾಗಿ ಪ್ರಾಕ್ಟೀಸ್ ಮಾಡಲೇಬೇಕು. ಸೊ ಕ್ವಿಕ್ ರಿವಿಷನ್ ಸೀರೀಸ್ ಅಬ್ಸರ್ವ್ ಮಾಡಿರಿ. ನಾನು ಕ್ವಿಕ್ ರಿವಿಷನ್ ಸೀರೀಸ್ ಮಾಡ್ತಾ ಇದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರಿ, ಪ್ಲೇ ಲಿಸ್ಟಲ್ಲಿ ಸಿಗುತ್ತೆ. ಸೊ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ. ಸೊ ಕ್ವಿಕ್ ರಿವಿಷನ್ ಸೀರೀಸ್ ನಾನು ಫಸ್ಟ್ ಫಿಕ್ಸ್ ಅಂತ ಯಾವ್ಯಾವ ಇದಾವೋ ಅವ್ನು ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಈ ಪ್ಲ್ಯಾನ್ ನಿಮಗೆ ಲೈಕ್ ಆಯ್ತು ಅಂತ ಅನ್ಸುತ್ತೆ. ಸೊ ಈ ಪ್ಲ್ಯಾನ್ ಫಾಲೋ ಮಾಡೋದ್ರಿಂದ ನೀವು ಖಂಡಿತವಾಗಿ 6 ಕ್ವಶನ್ಸ್ ಅಟೆಂಡ್ ಮಾಡ್ಬೋದು. ಓಕೆ, ಬಾಯ್.